ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನರ ಕಣ್ಣು ದಾವಣಗೆರೆ ಡಿಸ್ಟಿಕ್, ಬಾಗಲಕೋಟೆ ಡಿಸ್ಟಿಕ್ ಈ ಡಿಸ್ಟಿಕ್ ಮೇಲಿದೆ. ಯಾಕಪ್ಪ ಅಂದ್ರೆ ಇವತ್ತು ಉಪಚುನಾವಣೆಯ ರಿಸಲ್ಟ್ ಅನೌನ್ಸ್ ಇದೆ. ತುಂಬಾ ಜನರಿಗೆ ಕುತೂಹಲ, ಬಿಜೆಪಿ ಬರತ್ತಾ ಅಥವಾ ಕಾಂಗ್ರೆಸ್ ಬರತ್ತಾ ಅಥವಾ ಇತರೆ ಬರತ್ತಾ ನೋಡಿ. ಕೊನೆಗೂ ರಿಸಲ್ಟ್ ಅನೌನ್ಸ್ ಆಗಿದೆ. ಯಾರು ಬಂದಿದ್ದಾರೆ, ಯಾರಿಗೆ ಗೆಲುವು ಸಿಕ್ಕಿದೆ ಎಲ್ಲ ಮಾಹಿತಿ ಇರತ್ತೆ. ಮೊದಲನೇ ಸುತ್ತು, ಎರಡನೇ ಸುತ್ತು, ನಾಲ್ಕನೇ ಸುತ್ತು, ಆರನೇ ಸುತ್ತು, 8, 9, 10 ಈ ರೀತಿಯ ಸುತ್ತಿದಲ್ಲ. ಅದರಲ್ಲಿ ಯಾರ್ಯಾರಿಗೆ ಗೆದ್ದಿದ್ದಾರೆ, ಈಗ ಪ್ರಸ್ತುತ ಯಾರಿಗೆ ಗೆಲುವು ಸಿಕ್ಕಿದೆ, ಬಾಗಲಕೋಟೆ, ದಾವಣಗೆರೆ ಎಲ್ಲ ಮಾಹಿತಿ ಇರತ್ತೆ. ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೆ ಯಾರ್ಯಾರು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ನೋಡಿ ಸಾದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಇಲ್ಲಿ ನೋಡಿ, ನ್ಯೂಸ್ ವೆಬ್ಸೈಟ್ ನಲ್ಲೇ ಬಂದಿದೆ. ಪ್ರತಿಯೊಂದು ಮಾಹಿತಿಯನ್ನ ಚರ್ಚೆ ಮೂಲಕ ತಿಳಿಸ್ಕೊಡ್ತಾ ಇರೋದು, ಯಾವುದೇ ರೀತಿಯಾಗಿ ಗೊಳ್ಳಲ್ಲ. ನೋಡಿ, ಮೊದಲನೇದಾಗಿ ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಮಾತಾಡೋಣ. ಇಲ್ಲಿ ನೋಡಿ, ದಾವಣಗೆರೆ ಉಪಚುನಾವಣೆಯಲ್ಲಿ ಮೊದಲಿಗೆ ಹೆಂಗಾಯ್ತು ಅಂದ್ರೆ, ಪಾಪ ಮೊದಲನೇ ಚುನಾವಣೆ ಇದೆಲ್ಲ, ಮತದಾನ ಆರಂಭಗೊಂಡ ನಂತರ 6ನೇ ಸುತ್ತಿನಲ್ಲೂ ಸಮರ್ಥ್ ಶಾಮನೂರ್ ಹಿನ್ನಡೆ ಕಾಯ್ದುಕೊಂಡಿದ್ದರು. ಅದರಲ್ಲಿ 7ನೇ ಸುತ್ತಿನಲ್ಲಿ ಕೂಡ ಅಷ್ಟೇ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮುನ್ನಡೆಯಲ್ಲಿದ್ದರು. ಆದ್ರೆ 8 ಹಾಗೂ 9ನೇ ಸುತ್ತಿನಲ್ಲಿ ಅಂಕಿ ಅಂಶ ಉಲ್ಟಾ ಆಗಿದೆ ಅಂತ ಹೇಳಿಕೆ ಪ್ರಕಾರ ಕೊನೆಗೆ ಈ ರಣರಂಗದಲ್ಲಿ ಗೆಲುವು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಪಾಲಾಗಿದೆ. ಇದು ದಾವಣಗೆರೆಯ ಗೋಳು. ದಾವಣಗೆರೆಯಲ್ಲಿ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಉಪಚುನಾವಣೆ ಸಮರ್ಥ್ ಶಾಮನೂರ್ ಪ್ರವಾಸದ ಗೆಲುವು, ಕಾಂಗ್ರೆಸ್ ಗೆಲುವಿನ ಆತಂಕ, ಇದು ತಿಳಿಸ್ಕೊಟ್ಟಿದ್ದಾರೆ. ನೋಡಿ ಸಾತ್ರ ಈಗ ಬಂದಿರುವಂತ ಮಾಹಿತಿ. ಎರಡನೇದಾಗಿ ಬಾಗಲಕೋಟೆ. ಈ ಒಂದು ಬಾಗಲಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ ಈ ಒಂದು ಉಮೇಶ್ ಮೆಟ್ಟಿ ಅವರು ಇವರಿಗೆಲ್ಲವನ್ನ ಸಾಧಿಸಿದಾರೆ ಅಂತೇಳಿ ಮಾಹಿತಿ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ರೆ ಅಥವಾ ಏನಾದರೂ ಕನ್ಫ್ಯೂಸ್ ಇದ್ರೆ ಅಥವಾ ಏನಾದರೂ ಮಾಹಿತಿ ಬೇಕಾಗಿದ್ದ ಅಂತ ಕಮೆಂಟ್ ಮಾಡ್ಬೋದು. ನೋಡಿ, ನಮಗೆ ಸಿಕ್ಕಿರುವಂತ ಮಾಹಿತಿಗಳ ಪ್ರಕಾರ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ದಾವಣಗೆರೆ, ಬಾಗಲಕೋಟೆ ಯಾರು ಬಂದ್ರು, ಯಾರು ಸೋತ್ರು, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.